ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈಗಿನ ಕರ್ನಾಟಕ ಸಿಲೆಬಸ್ ತುಂಬ ಚೇಂಜ್ ಆಗಿದೆ. ಅದರಲ್ಲಿ ಮ್ಯಾಥ್ಸ್ ಆಗಲಿ, ಹಾಗೆ ಸೈನ್ಸ್ ಆಗಲಿ, ಇಂಗ್ಲೀಷ್ ಆಗಲಿ, ಕನ್ನಡ ಮೀಡಿಯಮ್ ಸ್ಕೂಲನ್ನು ಇಂಗ್ಲೀಷ್ ಮೀಡಿಯಮ್ ಆಗಿ ತುಂಬ ಕನ್ವರ್ಟ್ ಮಾಡಿದ್ದಾರೆ. ಅದರಲ್ಲಿ ಬಂದಿರುವಂಥ ಸಿಲೆಬಸ್ ಯಾವುದಂದರೆ ಎನ್ ಸಿ ಆರ್ ಟಿ, ಮೇನ್ಲಿ ಎನ್ ಸಿ ಆರ್ ಟಿ ಸಿಲೆಬಸನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗಾಗಿ ಈಗ ಮ್ಯಾಥ್ಸ್ ಅಂತೂ ಫುಲ್ ಚೇಂಜ್ ಆಗಿದೆ. ಸೊ ಮ್ಯಾಥ್ಸ್ ವಿಡಿಯೋ ನಿಮಗೆ ಬೇಕಾದಲ್ಲಿ ಕಮೆಂಟ್ ಮಾಡಿ. ಈಗ ನಾನು ಮಾಡ್ತಿರೋ ವಿಡಿಯೋ ಬಂದು ಫಸ್ಟ್ ಲೆಸನ್ನು ಇಂಗ್ಲೀಷಿಂದು ಯಾವುದಂದರೆ ಫ್ಯಾಬಲ್ಸ್ ಆ್ಯಂಡ್ ಅ ಫ್ಲೋಕ್ಸ್ ಟೇಲ್ಸಲ್ಲಿ ಅ ಬಾಟಲ್ ಆಫ್ ಡ್ಯೂ ಅನ್ನೋ ಲೆಸನ್ನಿನ ಕ್ವಶನ್ ಆನ್ಸರ್. ಸೊ ಫಸ್ಟು ಏನಿದೆ ಅಂದರೆ ಲೆಟಸ್ ಡಿಸ್ಕಸ್ ಅಂದರೆ ಪೇಜ್ ನಂಬರ್ 3 ಇದೆ ಅಲ್ವಾ, ಅದರ ಫಸ್ಟ್ ಕ್ವಶನ್, ವಾಟ್ ಡಿಡ್ ರಾಮನಾಥ ಬಿಲೀವ್? ಅದರ ಆನ್ಸರ್ ಬಂದು ರಾಮನಾಥ್ ಬಿಲೀವ್ ದ್ಯಾಟ್ ದೆರ್ ವಾಸ್ ಅ ಮ್ಯಾಜಿಕ್ ಪೋಷನ್ ದಟ್ ಕುಡ್ ಟರ್ನ್ ಎನಿ ಆಬ್ಜೆಕ್ಟ್ ಇಂಟು ಗೋಲ್ಡ್. ಇದು ಇದರ ಆನ್ಸರ್, ಪ್ಲೀಸ್ ನೋಟ್ ಮಾಡಿ. ಹೌ ಡಿಡ್ ದ ಸೇಜ್ ಹೆಲ್ಪ್ ರಾಮನಾಥ? ದ ಸೇಜ್ ಅಂಡರ್ಸ್ಟುಡ್ ದ್ಯಾಟ್ ರಾಮನಾಥ ಡಿಡ್ ನಾಟ್ ವಾಂಟ್ ಟು ವರ್ಕ್ ಬಟ್ ವಾಂಟೆಡ್ ಗೋಲ್ಡ್ ವಿತೌಟ್ ಪುಟ್ಟಿಂಗ್ ಇನ್ any effort. He told him to plant a banana plant and collect the morning dew and store it in a bottle. He assured him that he could convert it into the magic potion by chanting some magic words. So idu second question ಗೆ ಆನ್ಸರ್. Next, do you think Ramanatha will be able to collect the dew? Give a reason. I think Ramnath will be able to collect the dew because he is desperate to get the magic potion. ನೆಕ್ಸ್ಟ್ ಇದರ ನಂತರದಲ್ಲಿ ಪೇಜ್ ನಂಬರ್ 5 ಕೂಡ ಸ್ವಲ್ಪ ಕ್ವಶನ್ಸ್ ಕೊಟ್ಟಿದ್ದಾರೆ. 2 ಕ್ವಶನ್ ಇದೆ, ಅದರ ಆನ್ಸರನ್ನು ನೀವು ಇಲ್ಲಿ ನೋಡ್ಬೋದು. Why was Ramanatha angry? Ramanatha was angry because the copper vessel didn't convert into gold after the sprinkle of dew drops as the sage told him to do. Question number 2. How did Ramanatha and Madhupati create a wealth? They created a wealth by their hard work in the plantation of banana trees and selling them in the market for 6 years. ನೆಕ್ಸ್ಟು ಲೆಟ್ ಅಸ್ ಥಿಂಕ್ ಆ್ಯಂಡ್ ರಿಫ್ಲೆಕ್ಟ್ ಅಂತ ಪೇಜ್ 6 ಮತ್ತು 7 ಇದೆ. ಫಸ್ಟು ರೀಡ್ ದ ಫಾಲೋವಿಂಗ್ ಲೈನ್ಸ್ ಆ್ಯಂಡ್ ಆನ್ಸರ್ಸ್ ದ ಕ್ವಶನ್ ದಟ್ ಫಾಲೋ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಆ ಪ್ಯಾರಾಗ್ರಾಫನ್ನು ಓದಿ ಇಲ್ಲಿ ಆನ್ಸರ್ ಮಾಡಬೇಕು ಅಂತ ಹೇಳಿದ್ದಾರೆ. ಕ್ವಶನ್ ಏನಪ್ಪ ಅಂದರೆ, ರಾಮನಾಥ ಡಿಡ್ ನಾಟ್ ಗಿವ್ ಅಪ್ ಬಿಕಾಸ್ ಏನಪ್ಪ ರೀಸನ್ ಏನಿರ್ಬೋದು ಅಂತ ಇದು ಒಂದು. ಆಮೇಲೆ ಇನ್ನೊಂದು ಏನಾಗಿದೆ ಅಂತ ಕೊಟ್ಟು ಮುಂದೆ ರಿಸಲ್ಟ್, ಔಟ್ಕಮ್ ಅಂದರೆ ರಿಸಲ್ಟ್ ಅಂತ, ರಿಸಲ್ಟ್ ಏನಿರ್ಬೋದು ಅಂತ ಕೇಳಿದ್ದಾರೆ, ಎ ಮತ್ತು ಬಿ. ಇದರ ಆನ್ಸರನ್ನು ನಾನಿವಾಗ ಹೇಳ್ತೀನಿ. ಇನ್ನು ಟ್ರೂ ಆರ್ ಫಾಲ್ಸ್ ಕೂಡ ಇದೆ. ಈಗ ಆನ್ಸರು ಫಸ್ಟ್ ಮೈನಿಗೆ, ಹಿ ಡಿಡ್ ನಾಟ್ ವಾಂಟ್ ಟು ವರ್ಕ್ ಬಟ್ ವಾಂಟೆಡ್ ವೆಲ್ತ್, ಹಿ ವಾಂಟೆಡ್ ದ ಮ್ಯಾಜಿಕ್ ಪೋಷನ್. ನೆಕ್ಸ್ಟ್ ಔಟ್ಕಮ್ಮು ನೋಡಿ, ಅ ಪೀಪಲ್ ಪ್ರಾಮಿಸ್ ಟು ಟೆಲ್ ರಾಮನಾಥ ಅಬೌಟ್ ದ ಮ್ಯಾಜಿಕ್ ಪೋಷನ್. ಔಟ್ಕಮ್ ಏನು? ಪೀಪಲ್ ಚೀಟೆಡ್ ರಾಮನಾಥ. ರಾಮ ಅಂತಿದೆ, ಅಲ್ಲಿ ರಾಮನಾಥ ಅಂತ ಬರ್ಕೊಳ್ಳಿ ಪ್ಲೀಸ್. ದೆನ್ ರಾಮನಾಥ ವಾಸ್ ಸ್ಪೆಂಡಿಂಗ್ ಎ ಲಾಟ್ ಆಫ್ ಮನಿ. ಈಸ್ ವೈಫ್, ಅವನು ತುಂಬ ಹಣವನ್ನು ವ್ಯರ್ಥ ಮಾಡ್ತಿದ್ದ. ಆ ಹಣದ ಉಪಯೋಗವನ್ನು ಕರೆಕ್ಟಾಗಿ ಮಾಡ್ತಿರಲಿಲ್ಲ. ಅದರಿಂದಾಗಿ ಅವನ ಹೆಂಡತಿ ಏನಾಗಿದ್ಲು ಅಂದರೆ ಸುಸ್ತು ಸಾಕಾಗಿ ಹೋಗಿದ್ಲು. ಯಾಕಂದರೆ ಯಾವುದೇ ರೀತಿಯ ಹಣ ಅವರಿಗೆ ಬರುತ್ತೆ ಅನ್ನೋ ಗ್ಯಾರಂಟಿ ಅವರಿಗಿರಲಿಲ್ಲ. ಸೊ ಅದರ ರಿಸಲ್ಟ್ ಏನಿತ್ತಂದರೆ, ಹೀಸ್ ವೈಫ್ ವಾಸ್ ಟಯರ್ಡ್ ಆಫ್ ದಿಸ್, ಶಿ ವಾಸ್ ಶ್ಯೂರ್ ದ್ಯಾಟ್ ಸೂನ್ ದೇ ವುಡ್ ಬಿ ವಿತೌಟ್ ಮನಿ. ಟ್ರೂ ಆರ್ ಫಾಲ್ಸ್ 3 ಇತ್ತಲ್ವಾ, ಅದರ ಆನ್ಸರ್ ಇಲ್ಲಿದೆ. ಫಸ್ಟ್ ಒನ್ ಟ್ರೂ, ಸೆಕೆಂಡ್ ಒನ್ ಫಾಲ್ಸ್, ಥರ್ಡ್ ಒನ್ ಟ್ರೂ. ಇನ್ನೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಪ್ಯಾರಾಗ್ರಾಫನ್ನು ಕೊಟ್ಟು ಕೆಲವೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅಂದರೆ ಜಂಬಲ್ ಆಗಿ ಕೊಟ್ಟಿದ್ದಾರೆ ಮೇಲೆ ಕೆಳಗೆ. ಅದನ್ನು ನಾವು ಒಂದು ಆರ್ಡರಲ್ಲಿ ಅರೇಂಜ್ ಮಾಡಬೇಕು. ಅರೇಂಜ್ ಮಾಡಿದಾಗ ನಮಗೆ ಸಿಗುವಂತಹ ಉತ್ತರ ಏನಂದರೆ ಸೆಕೆಂಡ್ ಮೇನ್, ಅಂದರೆ BADCE ಇದು ಉತ್ತರ. ಇಲ್ಲಿದೆ ಅಲ್ವಾ, BADCE ಸೆಕೆಂಡ್ ಒನ್. ನೆಕ್ಸ್ಟು ಅದರಂತೆ ಇನ್ನೊಂದು ಅಂದರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ವರ್ಡ್ ಫ್ರಮ್ ದ ಲೈನ್ಸ್ ಗಿವನ್ ಅಬೋವ್. ಸೀಯಿಂಗ್ ದಟ್ ಪ್ಲ್ಯಾಂಟ್ ಹ್ಯಾಡ್ ಡ್ರೈಡ್ ಅಪ್, ದ ಗಾರ್ಡ್ನರ್ ಸ್ಪ್ರಿಂಕಲ್ಡ್. ಅಂದರೆ ಈ ಪಾಠದಲ್ಲಿ ಸ್ಪ್ರಿಂಕಲ್ಡ್ ಅನ್ನೋ ಒಂದು ಪದ ಬಂದಿದೆ. ಹಾಗಾಗಿ ಗಿಡ ಒಣಗಿದ ನಂತರ ನಾವೇನು ಮಾಡ್ತೇವೆ? ನೀರನ್ನು ಚುಮುಕಿಸ್ತೇವೆ. ಚುಮುಕಿಸುವುದಕ್ಕೆ ನಾವು ಇಂಗ್ಲೀಷಲ್ಲಿ ಸ್ಪ್ರಿಂಕಲ್ಡ್ ಅಂತ ಹೇಳ್ತೇವೆ. ಹಾಗಾಗಿ ಇದರ ಉತ್ತರ ಸ್ಪ್ರಿಂಕಲ್ಡ್.
ಇನ್ನು ಥರ್ಡ್ ಒನ್, ಹೌ ಮೈಟ್ ರಾಮನಾಥ ಹ್ಯಾವ್ ಫೆಲ್ಟ್ ವೆನ್ ನಥಿಂಗ್ ಹ್ಯಾಪನ್ ಟು ದ ಕಾಪರ್ ವೆಸಲ್. ಕಾಪರ್ ವೆಸಲಿಗೆ ಏನೂ ಆಗದಿದ್ದಾಗ ರಾಮನಾಥನಿಗೆ ಏನು ಅನಿಸ್ತಿರ್ಬೋದು? ರಾಮನಾಥ ಮಸ್ಟ್ ಹ್ಯಾವ್ ಬೀನ್ ವೆರಿ ಡಿಸಪಾಯಿಂಟೆಡ್ ಆ್ಯಂಡ್ ಸ್ಯಾಡ್. ಹಿ ಮಸ್ಟ್ ಹ್ಯಾವ್ ಫೆಲ್ಟ್ ಚೀಟೆಡ್. ಇದಿಷ್ಟು ಉತ್ತರ. ಹೋಪ್ ಇಲ್ಲಿ ತನಕ ನಿಮ್ಗೆ ಅರ್ಥ ಆಗಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಹೋಗೋದಾದರೆ ಇಲ್ಲಿದೆ ನೋಡಿ. ಫಸ್ಟು ಕ್ವಶನ್ 2 ಇದೆ. ಅದರಲ್ಲಿ ಟೋಟಲ್ ಎ ಬಿ ಸಿ ಡಿ ಇ ಈ 5 ಕ್ವಶನ್ಸ್ ಇದೆ, 5 ಸಬ್ ಕ್ವಶನ್. ಲಾಸ್ಟ್ ಒನ್ ಏನಂದರೆ ಫಿಲ್ ಇನ್ ದ ಬಿಫೋರ್ ಆ್ಯಂಡ್ ಆಫ್ಟರ್ ಟೇಬಲ್ ಅಬೌಟ್ ರಾಮನಾಥ. ಬಿಫೋರು ನಾವೇ ಫಿಲ್ ಮಾಡಬೇಕು, ಆಫ್ಟರು ನಾವೇ ಫಿಲ್ ಮಾಡಬೇಕು. 2 ಕಂಡೀಷನನ್ನು ಫಿಲ್ ಮಾಡಬೇಕು. ಈಗಾಗಲೇ ನಿಮ್ಮ ಹತ್ರ ಬುಕ್ ಇದ್ದರೆ ನಿಮಗೆ ಗೊತ್ತಿರ್ಬೋದು. ಈ ಮುಂಚೆ ಏನಿತ್ತಂದರೆ ಅವರೇ ಒಂದು ಕಂಡೀಷನನ್ನು ಕೊಟ್ಟಿದ್ದರು, ಅದರ ರಿಸಲ್ಟನ್ನು ಮಾತ್ರ ನಾವು ಹೇಳಲಿಕ್ಕಿತ್ತು. ಆದರೆ ಈಗ ಬಿಫೋರ್ ಕಂಡೀಷನು ನಾವೇ, ಆಫ್ಟರ್ ಕಂಡೀಷನು ನಾವೇ ಮಾಡಬೇಕು. ಸೊ ಫಸ್ಟ್ ಇದ್ರ ಎಲ್ಲ ನೋಡೋಕ್ಕಿಂತ ಮುಂಚೆ ಎ ಅನ್ನು ನೋಡುವ. ಎ ಕ್ವಶನ್ ಏನಿದೆ, ವಾಟ್ ಡಿಡ್ ದ ಸೇಜ್ ಆಸ್ಕ್ ರಾಮನಾಥ ಟು ಡೂ ಟು ಮೇಕ್ ದ ಮ್ಯಾಜಿಕ್ ಪೋಷನ್? A answer, the sage asked Ramanatha to plant a banana plant and water it with his hands. He told him to collect the morning dew from the leaves and store it in a bottle. He told him to collect 5 liters of dew and bring it to him. So, idu A na uttara. In B, why did the sage ask Ramanatha to do everything himself? B na uttara. The sage asked Ramanatha to do everything himself because he wanted Ramanatha to work hard. The sage knew that Ramanatha was not hardworking and was only looking for easy money. The sage used his wisdom to make Ramanatha work. C. Ramanatha had to collect 5 liters of dew. Idu kevala uttara. But winter is only for a few months, so it will take him ages to collect the required dew. The sage had asked him to plant as many as banana plants as he wanted, so he had a big plantation. ಇನ್ನು ಡಿನ ಕ್ವಶನ್ ಏನಿದೆ ಅಂದರೆ, how did the sage make Ramanatha believe that there is no magic potion? The sage told Ramanatha that there is no magic potion that can turn anything into gold. He reminded Ramanatha that how hard he had worked. He looked after the land and the plants all by himself. He collected the dew with his own hands. He worked hard and created plantation which yielded wealth. Madhumati sold the bananas in the market and collected gold coins. He remarked that it was only their hard work and that created wealth, not a magic. Ramanatha was convinced that there was nothing called magic potion that would convert anything into gold, only hard work can. ಸೊ ಶಾರ್ಟ್ ಆಗಿ ನೀವು ಹೀಗೆ ಕೂಡ ಬರಿಬೋದು. ಏನಂದರೆ ಇದರ ಅರ್ಥ ಇಷ್ಟೇ, ಯಾವುದೇ ರೀತಿ ಮಾಯಾದ್ರವ್ಯದಿಂದ ಅವರಿಗೆ ದುಡ್ಡು ಸಂಪತ್ತು ಸಿಗಲಿಲ್ಲ, ಕೇವಲ ಅವರು ಬೆಳೆದಂಥ ಬೆಳೆಗೆ ಅದಕ್ಕೆ ಸಿಕ್ಕಂತಹ ಫಲ. ಇದುವೇ ಇದರ ಉತ್ತರ. ಇಲ್ಲಿ ಸ್ವಲ್ಪ ಲಾಂಗ್ ಆಗಿ ಇದೆ ಅಷ್ಟೆ. ಇನ್ನು ಬಿಫೋರ್ ಈ ಇತ್ತಲ್ವಾ, ಫಿಲ್ ಇನ್ ದ ಬಿಫೋರ್ ಆ್ಯಂಡ್ ಆಫ್ಟರ್ ಟೇಬಲ್ ಅಬೌಟ್ ರಾಮನಾಥ, ಅದರ ಉತ್ತರ ಇಲ್ಲಿದೆ ನೋಡಿ. ಬಿಫೋರ್ ಕಂಡೀಷನ್ ಹೇಗಿತ್ತು? ರಾಮನಾಥ ಒಬ್ಬ ವ್ಯಕ್ತಿ, ಅವನೇನು ಮಾಡ್ತಿದ್ದ, ಬರೀ ಆ ಮಾಯಾದ್ರವ್ಯದ ಬಗ್ಗೆ ಯೋಚಿಸ್ತಿದ್ದ. ಮೊದಲು ಯಾರನ್ನ, ಈ ಒಂದು ಋಷಿಯನ್ನು ಭೇಟಿ ಮಾಡುವ ಮೊದಲು ಅವನ ಸ್ಥಿತಿ ಹೀಗಿತ್ತು. ಭೇಟಿಯಾದ ನಂತರ ಅವನ ಸ್ಥಿತಿ ಏನಂದರೆ, ಹಿ ಕ್ಲೀನ್ ಹಿಸ್ ಫೀಲ್ಡ್ಸ್, ಹಿ ಪ್ಲ್ಯಾಂಟೆಡ್ ರೋಸ್ ಆ್ಯಂಡ್ ರೋಸ್ ಆಫ್ ಬನಾನಾ ಪ್ಲ್ಯಾಂಟ್ಸ್. ಇದು ನೆಕ್ಸ್ಟ್ ಇನ್ನೊಂದು, ಇನ್ ವಿಂಟರ್ ಹಿ ಕಲೆಕ್ಟೆಡ್ 5 liters ಆಫ್ ಮಾರ್ನಿಂಗ್ dew ಆ್ಯಂಡ್ ಟುಕ್ ಇಟ್ ಟು ದ ಸ್ಟೇಜ್. ರಾಮನಾಥ ಸ್ಪ್ರಿಂಕಲ್ಡ್ ಅ ಫ್ಯೂ ಡ್ರಾಪ್ಸ್ ಆನ್ ಅ ಕಾಪರ್ ವೆಸಲ್, waited but nothing happened. He learned there is no magic potion, only hard work can change one face like a magic. ಸೊ ಇದು ಎರಡೂ ಕೂಡ ಬರಿಬೋದು. ಇನ್ನೂ ಒಂದು ನಾನು ಹೇಳ್ತೀನಿ, ಯಾವುದಂದರೆ ಬಿಫೋರ್ ಪಾರ್ಟಲ್ಲಿ, ಬಿಫೋರ್ ಇದು he spent a lot of time and money to know about the magic potion.
ಆಮೇಲೆ ಆಫ್ಟರಲ್ಲಿ ಏನು ಬರಿಬೋದು, ಹಿ ಪುಟ್ ದ ಪ್ಲ್ಯಾನ್ ಆಫ್ ದ ಸೇಜ್ ಇನ್ ಪ್ಲ್ಯಾಂಟಿಂಗ್ ಮೋರ್ ಆ್ಯಂಡ್ ಮೋರ್ ಟ್ರೀಸ್. ಸೊ ಇದು ಎರಡನ್ನು ನೀವು ಬರಿಬೋದು. ಸೊ ಇದಾಗಿತ್ತು ಇದರ ಉತ್ತರ. ನಂತರ ಒಂದು ವರ್ಡ್ಸನ್ನು ಕೊಟ್ಟಿದ್ದಾರೆ, ಅಂದರೆ ಈ ಒಂದು ಕಥೆಯಲ್ಲಿ ಬಂದಂತಹ ಶಬ್ದಗಳನ್ನು ಒಂದು ಬಾಕ್ಸಲ್ಲಿ ಕೊಟ್ಟು ಆ ಕಥೆಯನ್ನು ಸ್ವಲ್ಪ ಚೇಂಜ್ ಮಾಡಿ ಇಲ್ಲಿ ನಿಮಗೆ ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಆನ್ಸರನ್ನು ಕೊಟ್ಟಿದ್ದೀನಿ, ಫುಲ್ ಪ್ಯಾರಾಗ್ರಾಫನ್ನು ಓದ್ತೀನಿ ವಿತ್ ಆನ್ಸರ್. ದೆರ್ ವಾಸ್ ಅ ಫಾರ್ಮರ್ ಹೂ ಹ್ಯಾಡ್ ಅ ಹ್ಯೂಜ್ ಕೋಕೋನಟ್ ಪ್ಲಾಂಟೇಶನ್. ಇಲ್ಲಿ ಮೊದಲನೇ ಉತ್ತರ ಹ್ಯೂಜ್. ಹಿ ವರ್ಕ್ಡ್ ಹಾರ್ಡ್ ಆ್ಯಂಡ್ ಡಿಡ್ ನಾಟ್ ಡಿಪೆಂಡ್ ಆನ್ ಲಕ್. ಎರಡನೇ ಉತ್ತರ ಲಕ್. ಎವ್ರಿ ಡೇ ವಾಸ್ ಡಿಫಿಕಲ್ಟ್ ಬಟ್ ಹಿ ಡಿಡ್ ನಾಟ್ ಗಿವ್ ಅಪ್. ಒನ್ ಡೇ ಅ ಮ್ಯಾನ್ ಬಾಟ್ ಅ ಬ್ಯಾಗ್ ಆಫ್ coconuts from him and promised to pay him the money the next day. Days passed and the man did not pay him anything. The farmer felt cheated. About 2 months later, he met the same man and asked him about his money. The man said, "Oh, I had forgotten. Now I remember buying coconuts from you." And he paid the money. ಸೊ ಇಲ್ಲಿ ಆನ್ಸರನ್ನು ನಾನು ಸೀರಿಯಲ್ ವೈಸ್ ಹಾಕಿದ್ದೀನಿ. ಫಸ್ಟ್ ಹ್ಯೂಜ್, ನೆಕ್ಸ್ಟ್ ಲಕ್, ಡಿಫಿಕಲ್ಟ್, ಪ್ರಾಮಿಸ್ಡ್, ಚೀಟೆಡ್, ರಿಮೆಂಬರ್. ಇದು ಈ ಒಂದು ಪ್ಯಾರಾಗ್ರಾಫು ಗ್ಯಾಪಲ್ಲಿ ಗ್ಯಾಪ್ ಏನಿದೆ ಅಲ್ವಾ ಅದಕ್ಕಿರುವಂತಹ ಆನ್ಸರ್ಸ್. ನೆಕ್ಸ್ಟ್ ಇಲ್ಲಿ ಏನಿದೆ ಅಂದರೆ ಕಾಲಮ್ಸ್ ಕೊಟ್ಟಿದ್ದಾರೆ, 3 ಕಾಲಮ್. ನಾನು ಅದೆಲ್ಲ ಓದ್ತಾ ಇಲ್ಲ, ಈಸಿಯಾಗಿ ಹೇಳ್ತಾ ಇದ್ದೀನಿ. 3 ಕಾಲಮ್ ಕೊಟ್ಟಿದ್ದಾರೆ, ಅದರ ಅರ್ಥ ಕಾಲಮ್ ಎ, ಕಾಲಮ್ ಬಿ. ಕಾಲಮ್ ಬಿಯಲ್ಲಿ ಬರುವಂತಹ ಪದದ ಅರ್ಥವನ್ನು ಬರಿಬೇಕು. ಈಗ ಐ ಅಂದರೆ ಏನು, ಸೆನ್ಸ್ ಆರ್ಗನ್ ಆಫ್ ಅ ಸೈಟ್, ವಿ ಸಿ ಇಟ್ ವಿತ್ ಇಟ್ ಅಂತಲೂ ಬರಿಬೋದು, ಅಥವಾ ಅ ಪಾರ್ಟ್ ಆಫ್ ಅ ಬಾಡಿ. ಈಸಿಯರ್ ಒನ್ ಅಂದರೆ ಅ ಪಾರ್ಟ್ ಆಫ್ ಅ ಬಾಡಿ ಅಂತಲೂ ಬರಿಬೋದು, ಅಥವಾ ಈ ರೀತಿ ನಾನು ಟೈಪ್ ಮಾಡಿದ್ದೀನಲ್ವಾ ಈ ರೀತಿಯಾಗಿ ಕೂಡ ಬರಿಬೋದು. ಯು ಆರ್ ಬಗ್ಗೆ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ಅದು ಶಾರ್ಟ್ ಫಾರ್ಮ್ ಆಫ್ ಯು ಆರ್. ಇನ್ನು ಡ್ಯೂ ಹ್ಯಾಪ್ನಿಂಗ್ ಎಟ್ ಸಮ್ ಟೈಮ್ ಇನ್ ದ ಫ್ಯೂಚರ್. ಆಯಿತಾ? ಸೊ ಇಲ್ಲಿ ನೋಡಿ, ಸನ್ ಅಂದರೆ ಸನ್ ಅಂದರೆ ಏನು? ಸನ್ ಅಂದರೆ ಒಂದು ನಮ್ಮ ಸೋಲಾರ್ ಸಿಸ್ಟಮಿನ ಒಬ್ಬ ಸದಸ್ಯ, ಅಥವಾ ಅ ಸ್ಟಾರ್ ಆಫ್ ಅ ಸೋಲಾರ್ ಸಿಸ್ಟಮ್. ನೆಕ್ಸ್ಟ್ ಏಟ್ ಅಂದರೆ ಏನು? ಅ ನಂಬರ್. ನೆಕ್ಸ್ಟ್ ಸಿ ಅ ಹ್ಯೂಜ್ ವಾಟರ್ ಬಾಡಿ. ಸೊ ಇದಿಷ್ಟು ಆನ್ಸರ್ ನೋಡಿ, ಹೌದಾ? ಇದನ್ನು ಸಾಲ್ಟಿ ವಾಟರ್ ದಟ್ ಕವರ್ಸ್ ಅ ಲಾರ್ಜ್ ಪಾರ್ಟ್ ಆಫ್ ದ ಸರ್ಫೇಸ್ ಆಫ್ ದ ಅರ್ತ್ ಅಂತ ಹೇಳಿದ್ದಾರೆ. ಅಥವಾ ನೀವೇನು ಬರಿಬೋದು, ಇನ್ನೊಂದು ಆನ್ಸರ್ ಕೂಡ ನಾನು ಹೇಳ್ತೀನಿ, ಅ ಹ್ಯೂಜ್ ವಾಟರ್ ಬಾಡಿ. ಸೊ ಇದು ಆನ್ಸರ್ಸ್. ನೆಕ್ಸ್ಟು ನಾವಿಲ್ಲಿ ನೋಡ್ಬೋದು, ಒಂದು ಹೋಮೋಫೋನ್ಸ್ ಅಂದರೆ ಏನು ಅಂತ ಡೆಫಿನೇಷನನ್ನು ಕೊಟ್ಟಿದ್ದಾರೆ. ದ ವರ್ಡ್ಸ್ ಗಿವ್ ಇನ್ ಈಚ್ ರೋ ಆಫ್ ದ ಟೇಬಲ್ ಎಬೋ ಹ್ಯಾವ್ ಸೇಮ್ ಸೌಂಡ್ಸ್ ಬಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಆ್ಯಂಡ್ ಮೀನಿಂಗ್. ನೋಡಿ, ಐ ಸೌಂಡ್ ಒಂದೇ, ಆದರೆ ಸ್ಪೆಲ್ಲಿಂಗ್ ಕೂಡ ಡಿಫ್ರೆಂಟ್, ಮತ್ತು ಅರ್ಥ ಕೂಡ ಡಿಫ್ರೆಂಟ್. ಐ ಅಂದರೆ ನಾನು, ಐ ಅಂದರೆ ನನ್ನ ಕಣ್ಣುಗಳು. ಇನ್ನು ಯು ಆ, ಹೌದಾ? ಡ್ಯೂ ಅಂದರೆ ಏನಂತ ಗೊತ್ತಲ್ವ, ಪಾಠದಲ್ಲಿ ಬಂದಿದೆ, ಹನಿ. ಡ್ಯೂ ಅಂದರೆ ಏನು ಒಂದು ಕಾರಣದಿಂದ ಆಗ್ತಾ ಇದೆ ಮುಂದೆ ಫ್ಯೂಚರಲ್ಲಿ. ಸನ್ ಅಂದರೆ ಮಗ, ಸನ್ ಅಂದರೆ ಸೂರ್ಯ. ಆಮೇಲೆ ಒನ್ ಅಂದರೆ ನಂಬರ್ ಒನ್ ಅಂದರೆ ವಿನ್ನಿನ ಪಾಸ್ಟ್ ಟೆನ್ಸ್ ಫಾರ್ಮ್. ನೆಕ್ಸ್ಟ್ ಏಟ್ ಅಂದರೆ ಈಟಿನ ಒಂದು ಪಾಸ್ಟ್ ಟೆನ್ಸ್ ಫಾರ್ಮ್, ಅಂದರೆ ತಿಂದೆನು. 8 ಅನ್ನೋದು ಒಂದು ನಂಬರ್. ಸಿ ಅಂದರೆ ನೋಡೋದು. ಸಿ ಅಂದರೆ ಹೇಳ್ದಲ್ವ, ಯೂಸ್ ಅ ವಾಟರ್ ಬಾಡಿ. ಎರಡರ ಒಂದು ಪ್ರೊನೌನ್ಸಿಯೇಷನ್ ಸೇಮ್ ಆಗಿದ್ದರೂ ಕೂಡ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಆಗಿದೆ ಮತ್ತು ಅರ್ಥ ಡಿಫ್ರೆಂಟ್ ಆಗಿದೆ. ಈ ಒಂದು ಯಾಕೆ ಹೋಮೋಫೋನ್ಸನ್ನು ಕೊಟ್ಟಿದ್ದಾರೆ ಅಂದರೆ, ಇಲ್ಲೇನು ಕೇಳಿದ್ದಾರೆ, ನೀವು ಒಂದು 4 ಪೇರ್ ಆಫ್ ಹೋಮೋಫೋನ್ಸನ್ನು ಬಳಸ್ಕೊಂಡು ವಾಕ್ಯವನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ಅವರು ಒಂದು ವಾಕ್ಯ ಮಾಡಿದ್ದಾರೆ, ಐ ಏಟ್ 8 ಬನಾನಸ್ ಫಾರ್ ಬ್ರೇಕ್ಫಾಸ್ಟ್ ಟುಡೇ. ಸೊ ಇದು ಅವರು ಮಾಡಿದಂಥ ವಾಕ್ಯ. ನಾವು ಯಾವ ರೀತಿ ವಾಕ್ಯನ ಮಾಡ್ಬೋದು ನೋಡಿ, ಯು ಆರ್ ಗೆಟ್ಟಿಂಗ್ ಲೇಟ್ ಫಾರ್ ಯುವರ್ ಮ್ಯೂಸಿಕ್ ಕ್ಲಾಸ್. ಯು ಆರ್ ಯುವರ್
ಇದು ಹೊಮೋಫೋನ್ಸ್ ಅಲ್ವಾ. ನೆಕ್ಸ್ಟ್, ದ ಡ್ಯೂ ವಾಸ್ ಶೈನಿಂಗ್ ಡ್ಯೂ ಟು ದ ಬ್ರೈಟ್ ಸನ್ಲೈಟ್. ಸೊ ಇದು ಆನ್ಸರ್ಸ್ ನೋಡಿ. ದ ವುಮೆನ್ ಟೋಲ್ಡ್ ಹರ್ ಸನ್ ನಾಟ್ ಟು ಪ್ಲೇ ಇನ್ ದ ಸನ್. ನೋ ಒನ್ ಬಟ್ ಟೂ ಪ್ಲೇಯರ್ಸ್ ಒನ್ ದ ಟ್ರೋಫಿ. ಹಿ ಏಟ್, ಸಾರಿ ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಹಿ ಏಟ್ ಆಗಬೇಕು, ಅದು ಎಲೈಟ್ ಆಗಿಬಿಟ್ಟಿದೆ. ಏಟ್ ಚೆರೀಸ್. ಐ ವಾಂಟ್ ಟು ಸಿ ದ ಸಿ. ನೋಟ್ ಮಾಡಿ, ಇದು ಆನ್ಸರ್ಸ್. ಅಲ್ಲಿ ಏಟ್ ಎಲ್ ಅನ್ನೋದು ಎಕ್ಸ್ಟ್ರಾ ಬಂದಿದೆ, ಸೊ ಅದೊಂದು ಮಿಸ್ಟೇಕನ್ನು ಕರೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಕಾಲಮ್ಸ್ ಕೊಟ್ಟಿದ್ದಾರೆ, ನಾವು ಅದನ್ನು ಕನೆಕ್ಟಿಂಗ್ ವರ್ಡ್ಸಿಗೆ ಮ್ಯಾಚ್ ಮಾಡಿ ಸೆಂಟೆನ್ಸನ್ನು ಫುಲ್ಫಿಲ್ ಮಾಡಬೇಕು. ಕನೆಕ್ಟಿಂಗ್ ವರ್ಡ್ಸ್ ಯಾವ್ಯಾವಿದೆ? ಬಿಕಾಸ್, ಬಿಫೋರ್, ಆ್ಯಸ್ ಸೂನ್ ಆ್ಯಸ್. ಇದಿಷ್ಟು ಕನೆಕ್ಟಿಂಗ್ ವರ್ಡ್ಸ್. ಕೇವಲ ಇಷ್ಟೇನಾ ಕನೆಕ್ಟಿಂಗ್ ವರ್ಡ್ಸ್? ಇನ್ನೂ ಹಲವಾರಿವೆ, ಆದರೆ ಈ ಒಂದು ಕಾಲಮಲ್ಲಿ ನೀಡಿದಂಥ ಕನೆಕ್ಟಿಂಗ್ ವರ್ಡ್ಸ್ ಈ ನಾಲ್ಕನ್ನು ಬಳಸ್ಕೊಂಡು ಸಂದರ್ಭಕ್ಕೆ ತಕ್ಕಂತೆ ಬಳಸಬೇಕು. ವೆನ್, ವೈ ಅಂತ ಕೇಳಿದ್ದಾರೆ. ಸಂದರ್ಭಗಳು ಬೇರೆ, ಆದರೆ ಕ್ವಶನ್ ಮಾರ್ಕ್ ಒಂದೇ ಅಲ್ವಾ, ಅದಕ್ಕೆ ಯಾವ ರೀತಿ ಮ್ಯಾಚ್ ಆಗುತ್ತೋ ಆ ರೀತಿ ಮ್ಯಾಚ್ ಮಾಡಿ ಬರಿಬೇಕು. ನೀವಿಲ್ಲಿ ನೋಡ್ಬೋದು, ದ ಚಿಲ್ಡ್ರನ್ ಸಬ್ಮಿಟೆಡ್ ದರ್ ವರ್ಕ್ ಬಿಫೋರ್ ದ ಡೆಡ್ಲೈನ್. ಆನ್ಸರ್ಸ್ ಎಲ್ಲ ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ಹಿ ಡಿಡ್ ನಾಟ್ ವಾಂಟ್ ಟು ಟ್ರೈ ರಾಕ್ ಕ್ಲೈಂಬಿಂಗ್ ಬಿಕಾಸ್ ಆಫ್ ಹಿಸ್ ಫಿಯರ್ ಆಫ್ ಹೈಟ್ಸ್. ದ ಚಿಲ್ಡ್ರನ್ ರ್ಯಾನ್ ಟುವರ್ಡ್ಸ್ ದ ಗೇಟ್ ಆ್ಯಸ್ ಸೂನ್ ಆ್ಯಸ್ ದ ಬೆಲ್ rang. Nitin was late to school today as there was a traffic jam. So, ಇದು ಆನ್ಸರ್ಸ್. ಇದೇನಂದ್ರೆ ಟಂಗ್ ಟ್ವಿಸ್ಟರ್. ತುಂಬ ಸತಿ ನಾವು ಈಗ ಕನ್ನಡದಲ್ಲೂ ಹೇಳ್ತಿದ್ವಲ್ವ, ಗುಬ್ಬಿ ಪುಕ್ಕ ಅಂತೆಲ್ಲ. ಸೊ ಟಂಗ್ ಟ್ವಿಸ್ಟ್. ಬಂಟಿ ಭಯ್ಯ ಬಾಟ್ ಅ ಬಿಗ್ ಬಂಚ್ ಆಫ್ ಅ ಬನಾನಾಸ್. ಅ ಬಿಗ್ ಬಂಚ್ ಆಫ್ ಅ ಬನಾನಾಸ್ ವಾಸ್ ಬೋನ್ ಬೈ ಅ ಬಂಟಿ ಭಯ್ಯ. ಇದನ್ನು ಫಾಸ್ಟಾಗಿ ಹೇಳಬೇಕು. ಅದೇ ರೀತಿ ಹಲವಾರು ಟಂಗ್ ಟ್ವಿಸ್ಟರ್ ನಮ್ಮ ಹತ್ರ ಓನಾಗಿ ಬರೀರಿ ಅಂತ ಹೇಳಿದ್ದಾರೆ. ಸೊ ಇದು ಇನ್ನು ಹಲವಾರು 3 ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ನೋಟ್ ಮಾಡಿ. ಓಕೆ, ಇನ್ನು ನಮ್ಮ NCERT ಪೇಜ್ ನಂಬರ್ 36 ಒಂದು ಟ್ರಾನ್ಸ್ಕ್ರಿಪ್ಟ್ ಇದೆ. ಅದನ್ನು ಓದ್ಕೊಂಡು ಇಲ್ಲಿ ಏನಾಗಿದೆ, ಸೆಂಟೆನ್ಸಸ್ ಜಂಬಲ್ ಆಗಿದೆ, ಅದನ್ನು ಅರೇಂಜ್ ಮಾಡಬೇಕು. ಅರೇಂಜ್ ಮಾಡಿ ನಂಬರ್ಗಳನ್ನು ನೋಟ್ ಮಾಡಿ. ಅರೇಂಜ್ ಮಾಡಿದ್ದೀನಿ ನಾನು, ನಂಬರ್ಸನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೀನಿ. ಆನ್ಸರ್ಸ್ ನೋಟ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ಕ್ಲಿಯರ್ ಕಟ್ಟಾಗಿ ಆನ್ಸರ್ಸ್ ಇವೆ. ಸೊ ಪ್ಲೀಸ್ ನೋಟ್ ಡೌನ್ ದ ಆನ್ಸರ್ಸ್. ನೆಕ್ಸ್ಟ್, ಇದೇನೆಂದರೆ ಪ್ರೊನೌನ್ಸಿಯೇಷನ್. ಲೌಡಾಗಿ ಹೇಗೆ ಪ್ರೊನೌನ್ಸ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಪ್ರೊನೌನ್ಸ್ ಮಾಡಿದ್ರೆ ಅಂತ ಹೇಳಿದ್ದಾರೆ. ಈಗ ಸೇಜ್, ಪ್ರಾಮಿಸಿಂಗ್. ಸೇಜ್ ಎಸ್ ಪ್ರೊನೌನ್ಸ್ ಕೊಡ್ತಾ ಇದೆ. ಪ್ರಾಮಿಸಿಂಗ್ ನಾವು ಎಸ್ ಅಂತಲೇ ಅನ್ಕೋಬೋದು, ಬಟ್ ಅಲ್ಲಿ ಒಂದು ಝಡ್ ಪ್ರೊನೌನ್ಸಿಂಗ್ ಬರ್ತಾ ಇದೆ. ಇನ್ನು ವಿಸ್ಡಮ್ ಝಡ್. ಟ್ರೀಸ್ ಎಸ್. ಸರ್ಪ್ರೈಸ್. ಈಗ ಸರ್ಪ್ರೈಸಲ್ಲಿ ನೋಡಿ ಎಸ್ ಅನ್ನೋ ಪ್ರೊನೌನ್ಸ್ ಆಗ್ತಿದೆ. ಪ್ರೈಸ್ ಅಂತ ನೋಡಿದಾಗ ಝಡ್ ಪ್ರೊನೌನ್ಸ್ ಆಗ್ತಿದೆ. ಸೊ ಈ ರೀತಿಯಾಗಿ ಎಸ್ ಪ್ರೊನೌನ್ಸಿಯೇಷನ್, ಝಡ್ ಪ್ರೊನೌನ್ಸಿಯೇಷನ್ ನೋಡಿ ಅಂತ ಹೇಳಿದ್ದಾರೆ. ಫಸ್ಟು ಬೆಡ್ಸಿಗೆ ಯಾವ ರೀತಿ ಪ್ರೊನೌನ್ಸ್ ಆಗ್ತಿದೆ? ಝಡ್. ನೆಕ್ಸ್ಟ್ ಸ್ಯಾಂಡ್ ಎಸ್ ಪ್ರೊನೌನ್ಸಿಯೇಷನ್ನು. ಕ್ಲೋತ್ಸ್ ಕೂಡ ಎಸ್ ಪ್ರೊನೌನ್ಸಿಯೇಷನ್. ಸಿ ಕೂಡ ಎಸ್ ಪ್ರೊನೌನ್ಸಿಯೇಷನ್. ವಾಸ್ ಝಡ್. ಕೀಸ್ ಝಡ್. ಬ್ಯಾಗ್ಸ್ ಝಡ್. ನೋಸ್ ಝಡ್. ಸೊ ಹೋಪ್ ನಿಮಗೆಲ್ಲ ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ನೆಕ್ಸ್ಟು ಇಲ್ಲಿ ಕೆಲವೊಂದು ಹಿಂಟ್ಸನ್ನು ಕೊಟ್ಟಿದ್ದಾರೆ ABC ಅಲ್ಲಿ. ನಾವು ಅದನ್ನು ಯೂಸ್ ಮಾಡಿ ಸೆಂಟೆನ್ಸ್ ಮಾಡಬೇಕು. ವಾಟ್ ಡಸ್ ಹಾರ್ಡ್ ವರ್ಕ್ ಮೀನ್ ಟು ಯು? ಸೊ ಇದಕ್ಕೆ ಇಟ್ ಮೀನ್ಸ್ ಇಟ್ ಈಸ್ ಸಮಥಿಂಗ್ ವೆಲ್ ಯು ಸಿ ವಾಟ್ ಐ ಮೀನ್ ಈಸ್. ಹಿಂಟ್ಸನ್ನು ನೀಡಿದ್ದಾರೆ. ಇನ್ನು ಯಾವ ಥರ ಮಾಡ್ಬೋದು ಅಂದರೆ, ಇಟ್ ಮೀನ್ಸ್ ಅ ಗ್ರೇಟ್ ಡೀಲ್ ಆಫ್ ಎಫರ್ಟ್ ಆರ್ ಎಂಡ್ಯೂರೆನ್ಸ್. ಇಟ್ ಈಸ್ ಸಮಥಿಂಗ್ ಲೈಕ್ ಅ ಮ್ಯಾಜಿಕ್, ಇಟ್ ಕ್ಯಾನ್ ಚೇಂಜ್ ಯುವರ್ ಫೆಕ್ಟ್. ಸೊ 2 ರೀತಿಯಾದಂತಹ ಸೆಂಟೆನ್ಸ್. ಇನ್ನು ಗಿವ್ 3 ರೀಸನ್ ವೈ ಯು ಥಿಂಕ್ ಹಾರ್ಡ್ ವರ್ಕ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಯಾವ್ಯಾವ ಥರ ಬಳಸಬೇಕು? ಫಸ್ಟ್ಲಿ ಒಂದು ಬಳಸಬೇಕು, ಸೆಕೆಂಡ್ಲಿ, ಲಾಸ್ಟ್ಲಿ. ಸೊ ನಾನು ಅದನ್ನು ಬಳಸಿ ನಿಮ್ಗೆ ಸೆಂಟೆನ್ಸನ್ನು ಕೊಟ್ಟಿದ್ದೇನೆ, ನೀವು ನೋಡ್ಬೋದು ಇಲ್ಲಿ. ಸೊ ಅದು ಆನ್ಸರ್ಸ್. ನೆಕ್ಸ್ಟು ವರ್ಕ್ ಇನ್ ಬ್ರೈನ್. ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ಸನ್ನು ಕೊಟ್ಟಿದ್ದಾರೆ. ಇದು ಒಂದು ಬನಾನಾ ಫ್ರೂಟ್, ಇದರ ಬಗ್ಗೆ
ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಅದನ್ನು ನಾವು ಯೂಸ್ ಮಾಡಿ ಸೆಂಟೆನ್ಸ್ ಮಾಡಬೇಕು. ಅದೇ ಸೆಂಟೆನ್ಸ್ ಇದು, ಇಲ್ಲಿ ಸೆಂಟೆನ್ಸ್. ಸೊ ಇದು ಲಾಸ್ಟ್ ಒನ್ನಿನ ಆನ್ಸರ್. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಇನ್ನೂ ಈ ಸೀರೀಸ್ ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ನಮ್ಮ ಕನ್ನಡದಲ್ಲಿ ಈ ಎನ್ ಸಿ ಆರ್ ಟಿ ಬಗ್ಗೆ ಸ್ವಲ್ಪ ವೀಡಿಯೋಸ್ ಕಮ್ಮಿ ಇದೆ. ಇನ್ನು ಮ್ಯಾಥ್ಸ್ ಅಂತೂ ಸ್ವಲ್ಪ ಕಡಿಮೆನೇ ಇದೆ, ಅಂದರೆ ಇಂಗ್ಲೀಷಲ್ಲಿದ್ದು ಕನ್ನಡದಲ್ಲಿ ಹೇಳೋದು ಕಡಿಮೆ ಇದೆ. ಸೊ ನಿಮಗೆ ಮ್ಯಾಥ್ಸ್ ಬೇಕಿದ್ದಲ್ಲಿ, ಮ್ಯಾಥ್ಸ್ ಲೆಕ್ಕಗಳ ಎಕ್ಸ್ಪ್ಲನೇಷನ್ ಬೇಕಿದ್ದಲ್ಲಿ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಿದ್ದರೆ ಮ್ಯಾಥ್ಸ್ ಮಾಡ್ತೀನಿ. ಹಾಗೆ ಇಂಗ್ಲೀಷನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಪೋಯಮ್ ಇದೆ, ಆ ಪೋಯಮಿಂದ ಕ್ವಶನ್ ಆನ್ಸರ್ಸ್ ಕೂಡ ತರ್ತೀನಿ. ಸೊ ಹೋಪ್ ಇಲ್ಲಿ ತನಕ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ನಾನು ಅಂದ್ಕೊತೀನಿ. ಎಲ್ಲ ಆನ್ಸರ್ಸನ್ನು ನಾನು ಕವರ್ ಮಾಡಿದ್ದೀನಿ. ಸ್ವಲ್ಪ ಫಾಸ್ಟಾಗಿ ತೊಗೊಂಡೋಗಿದ್ದೀನಿ, ಯಾಕಂದರೆ ಇದು ಮುಗಿಯಲ್ಲ, ತುಂಬ ಲೆಂದಿ ಇದೆ. ಸೊ ಹಾಗಾಗಿ ಇಲ್ಲಿಗೆ ಜಸ್ಟ್ ಆನ್ಸರ್ಸ್ ಅಂತ ಎಲ್ಲ ಆನ್ಸರ್ಸನ್ನು ಕೊಟ್ಟಿದ್ದೇನೆ, ಮ್ಯಾಕ್ಸ್ ಟು ಮ್ಯಾಕ್ಸ್. ಸೊ ಹೋಪ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಿಗೆ ವಿಡಿಯೋ ನೀಡಿದೆ ಅಲ್ವಾ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.